ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನಾವು ಫ್ಯಾಮಿಲಿ ಸೇರಿದ್ವಿ ಒಟ್ಟಿಗೆ. ಸೊ ಅದಕ್ಕೆ ಪಾಯಸ ಕುಡಿತಾ ಇದ್ದೀವಿ ಮಾಡೋಣ ಅಂತ ಇವಾಗ ಸದ್ಯಕ್ಕೆ ಪಾಯಸ ಮಾಡ್ಕೊಂಡು ತಿಂತಾ ಇದ್ದೀವಿ. ನೋಡಿ, ನಮ್ಮ ಅಮ್ಮ ನಮ್ಮ ಫ್ಯಾಮಿಲಿ ಫುಲ್ ಇಲ್ಲೇ ಇದ್ದಾರೆ. ನಮ್ಮ ಅಣ್ಣ ಈಚೆ ಹೋಗಿದ್ದಾನೆ. ಸೊ ಎಲ್ಲರೂ ಪಾಯಸ ತಿಂತಾ ಇದ್ದೀವಿ. ಸೊ ಪಾಯಸ ತಿಂದಿದ್ದಾದ್ಮೇಲೆ ನೆಕ್ಸ್ಟು ಈಚೆ ಹೋಗೋ ಪ್ಲ್ಯಾನ್ ಹಾಕಿದ್ದೀವಿ. ಸುಮ್ಮನೆ ಒಂದು ರೌಂಡ್ ನೋಡಿಕೊಂಡು ಪಾರ್ಕ್ ಹತ್ರ ಎಲ್ಲ ಓಡಾಡ್ಕೊಂಡು ಬರೋಣ ಅಂತ. ಸೊ ಫಸ್ಟ್ ಪಾಯಸ ತಿನ್ನೋಣ ಬನ್ನಿ, ಆಮೇಲಿಂದ ಈಚೆ ಹೋಗೋದು. ಪಾಯಸ ತಿಂದಿದ್ದಾಯಿತು. ಸೊ ಇವಾಗ ಎಲ್ಲರೂ ಈಚೆ ಹೋಗ್ತಾ ಇದ್ದೀವಿ. ನಮ್ಮ ದೊಡ್ಡಮ್ಮ ಬರೋಕ್ಕಾಗಲ್ಲ, ಬಿಕಾಸ್ ನಮ್ಮ ದೊಡ್ಡಮ್ಮಗೆ ಹುಷಾರಿಲ್ಲ. ಸೊ ಇವಾಗ ನಾವು ಫ್ಯಾಮಿಲಿ ಹೋಗ್ತಾ ಇದ್ದೀವಿ, ಐ ಮೀನ್ ಸಿಬ್ಲಿಂಗ್ಸು ಮತ್ತು ನಮ್ಮಮ್ಮ ಹೋಗ್ತಾ ಇದ್ದೀವಿ ಇವಾಗ. ಗೈಸ್ ನೋಡಿ, ನಾನು ನಮ್ಮ ಅಣ್ಣನ ಚಪ್ಪಲಿ ಹಾಕೊಂಡು ಹೋಗ್ತಾ ಇದ್ದೀನಿ. ಸಾರಿ. ಸೊ ನಮ್ಮಮ್ಮ ನಮ್ಮ ಅಕ್ಕ ರೆಡಿ ಆಗಿದ್ದಾರೆ ಬರೋಕ್ಕೆ. ನಮ್ಮ ದೊಡ್ಡಮ್ಮಂಗೆ ಬರೋಕ್ಕಾಗಲ್ಲ ಬಿಕಾಸ್ ಶಿ ಇಸ್ ನಾಟ್ ವೆಲ್. ಸೊ ಗೈಸ್ ಹೇಳ್ದಂಗೆ ಇವಾಗ ನಾವು ಆಲ್ರೆಡಿ ಹೊರಟಿದ್ದೀವಿ. ಸೊ ನಾನು ನಮ್ಮ ಅಕ್ಕ ನಮ್ಮಮ್ಮ ಹೊರಟಿದ್ದೀವಿ ಆಲ್ರೆಡಿ. ಪವನಣ್ಣ ಎಲ್ಲಿ? ಪವನಣ್ಣ. ಸೊ ನಮ್ಮ ಅಣ್ಣ ಎಲ್ಲಿದ್ದಾನೆ ಅಂತ ಇನ್ನೂ ಗೊತ್ತಿಲ್ಲ. ಬಂದರೆ ಅವನು ನನಗೆ ನಮ್ಮ ಜೊತೆ ಜಾಯ್ನ್ ಆಗ್ತಾನೆ. ಸೊ ನಾವು ಇಷ್ಟು ಜನ ಹೋಗ್ತಾ ಇದ್ದೀವಿ. ಹಾಯ್. ಸೊ ಗೈಸ್ ನೋಡಿ, ಅಲ್ಲಿ ಮೂನ್ ಎಷ್ಟು ಚೆನ್ನಾಗಿದೆ ಅಂತ. ಮೂನ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ನಮ್ಮಮ್ಮ ಇವತ್ತು ಮಾತಾಡ್ತಾ ಇದ್ದಾರೆ. ಮಾತಾಡಮ್ಮ. ಏನು? ಕಾರ್ ತುಳಿದು ಬರ್ತಾ ಇದ್ದಾರೆ ಅಂತೆ ಗೈಸ್ ನಮ್ಮಮ್ಮ. ಸೊ ಇವಾಗ ನಾವು ಹೊರಟಿರೋದು ಪಾರ್ಕ್ಗೆ. ಅಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಎಕ್ಸಸೈಸ್ ಮಾಡಿಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ. ಇಷ್ಟೊತ್ತಿನಲ್ಲಿ ಏನು ಎಕ್ಸಸೈಸ್ ಅಂತ ಅಂದ್ಕೋಬೇಡಿ, ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿರ್ಲಿಲ್ಲ, ಮನೇಲಿ ಬೋರ್ ಆಗ್ತಿತ್ತು ಅಂತ ಹೊರಟಿದ್ದೀವಿ ಸುಮ್ಮನೆ ಒಂದು ರೌಂಡು ಆ ಥರ ಹೋಗಿ ಬರೋಣ ಅಂತ. ಸೊ ಗೈಸ್ ಫೈನಲಿ ನಾವು ಪಾರ್ಕಿಗೆ ರೀಚ್ ಆಗಿದ್ದೀವಿ. ಸೊ ಇದೇ ನಾವು ಹೇಳಿದ ಪಾರ್ಕು. ಸೊ ಇಲ್ಲಿ ಇವಾಗ ನಾವು ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿಬಿಟ್ಟು ವರ್ಕೌಟ್ ಮಾಡಿಬಿಟ್ಟು ಹೋಗೋಣ ಅಂತಿದ್ದೀವಿ. ಬಟ್ ನಮ್ಮ ಅಕ್ಕಂದಿರು ಈಚೆ ನಮ್ಮನ್ನು ಬಿಟ್ಬಿಟ್ಟು ತಿನ್ನೋಕೆ ಹೋಗಿದ್ದಾರೆ ಗೈಸ್. ಬಂದಿರೋದು ವಾಕಿಂಗ್ ಮಾಡೋಕ್ಕೆ, ಅವ್ರು ನೋಡಿದ್ರೆ ತಿನ್ನೋಕೆ ಹೋಗಿದ್ದಾರೆ. ಸೊ ಅವ್ರು ತಿನ್ನಲಿ ಅಂತ ಅಂದ್ಬಿಟ್ಟು ನಾವು ವಾಕಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ನೀವು ಯಾರಾದರೂ ಹೆಲ್ದಿಯಾಗಿರಬೇಕು ಅಂತ ಅನ್ನಂಗಿದ್ರೆ ನೀವು ವಾಕಿಂಗ್ ಮಾಡಿ, ಆಮೇಲೆ ಹೆಲ್ದಿ ಫುಡ್ಸ್ ತಿನ್ನಿ. ಸೊ ನಿಮ್ಮ ಹೆಲ್ತ್ನ ನೀವು ಕಾಪಾಡ್ಕೋಬೇಕು. ಸೊ ಇವಾಗ ನಾವು ವಾಕಿಂಗ್ ಮಾಡೋಣ ಬನ್ನಿ. ಸೊ ಗೈಸ್ ನಾನು ಹೇಳ್ದಂಗೆ ಇವಾಗ ವಾಕಿಂಗ್ಸ್ ಎಲ್ಲ ಆಯಿತು. ಒಂದು 7 to 8 ರೌಂಡ್ಸ್ ವಾಕಿಂಗ್ ಆಗಿದೆ. ಸೊ ಇವಾಗ ನಾವು ಇಲ್ಲಿ ವರ್ಕೌಟ್ಸ್ ಮಾಡ್ತಾಯಿದ್ದೀವಿ. ಸೊ ನಮ್ಮಮ್ಮ ಆಲ್ರೆಡಿ ವರ್ಕೌಟ್ ಮಾಡ್ತಾ ಇದ್ದಾರೆ. ಸೊ ವರ್ಕೌಟ್ ಮುಗಿಸಿದ ತಕ್ಷಣ 1, 2, 3 ವರ್ಕೌಟ್ಸ್ ಇದೆ. ವರ್ಕೌಟ್ ಮುಗಿಸಿದ ತಕ್ಷಣ ವಾಕಿಂಗ್ ಮಾಡಿದ್ಮೇಲೆ ಹೆಲ್ದಿ ಫುಡ್ಸ್ ತಿನ್ನಬೇಕು ಅಂದರೆ ನಮ್ಮ ಅಕ್ಕ ಚಾಟ್ಸ್ ತೊಗೊಂಬಂದಿದ್ದಾರೆ ನೋಡಿ. ಸೇವ್ ಪುರಿ ಮತ್ತು ಬೇಲ್ಪುರಿ ತೊಗೊಂಬಂದು ತಿಂತಾಯಿದ್ದಾರೆ. ಅದು ವಾಕಿಂಗ್ ಮಾಡೋ ಜಾಗದಲ್ಲಿ, ಪಾರ್ಕಲ್ಲಿ. ಸೊ ನಮ್ಮದು ಇವಾಗ ವಾಕಿಂಗ್ ಎಲ್ಲ ಆಗೋಗಿದೆ. ನಾವು ಹೆಲ್ದಿ ಡ್ರಿಂಕ್ಸ್ ಏನಾದರೂ ಕುಡಿಯೋಣ, ಎಳ್ನೀರು ಅಥವಾ ಮಜ್ಜಿಗೆ ಆ ಥರ. ಚಾಟ್ಸ್ ಏನು ಬೇಡ ನಮಗೆ. ಸೊ ಗೈಸ್ ಫೈನಲಿ ವಾಕಿಂಗ್ ಮುಗೀತು. ಇವಾಗ ಮನೆಗೆ ಹೋಗ್ತಾ ಇದ್ವಿ. ಬಟ್ ನೋಡಿ, ನಮ್ಮ ಅಕ್ಕ ತಗೊಂಡ್ಬಂದಿದ್ದು ತಿನ್ನೋಕ್ಕೆ. ಇಲ್ಲಿ ಸ್ವಲ್ಪ ಹಾಡು ಹಾಕಿದ್ದಾರೆ, ಅದಕ್ಕೆ ಏನು ಕೇಳಿಸ್ತಾ ಇಲ್ಲ. ಸೊ ಇವಾಗ ಹೋಗ್ಬೇಕಾದ್ರೆ ಮಜ್ಜಿಗೆ ಅಥವಾ ಎಳ್ನೀರು ಎರಡರಲ್ಲಿ ಒಂದು ಕುಡ್ಕೊಂಡು ತಂಪಾಗಲಿ ಅಂತ. ಗೈಸ್ ಹೋಗೋ ದಾರಿಲಿ ಎಷ್ಟೊಂದೆಲ್ಲ ಹಣ್ಣುಗಳು ಇಟ್ಟಿದ್ದಾರೆ. ಎಲ್ಲ ಬರೀ ಫ್ರೂಟ್ಸ್ ಅಂಗಡಿನೇ, ತಿನ್ನೋದೇ ಇದೆ. ವಾಟರ್ಮೆಲನ್ ಸೀಸನ್ ಜಾಸ್ತಿ ಅಂತ ವಾಟರ್ಮೆಲನ್ ಜಾಸ್ತಿ ಇಟ್ಟಿದ್ದಾರೆ. ಸೊ ಇವಾಗ ನಾನು ಹೇಳ್ದಂಗೆ ಮಜ್ಜಿಗೆ ಕುಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ನಂದಿನಿಗೆ. ಹೇಳ್ದಂಗೆ ಮಜ್ಜಿಗೆ ತೊಗೊಂಡಿದ್ದೀವಿ. ಇವಾಗ ಮಜ್ಜಿಗೆ ಕುಡ್ಕೊಂಡು ಮನೆ ಕಡೆ ಹೋಗೋದೆ. ನಮ್ಮಮ್ಮ ನಮ್ಮ ಅಕ್ಕ ಆಲ್ರೆಡಿ ವೆಯ್ಟಿಂಗಲ್ಲಿದ್ದಾರೆ. ಸೊ ನಾನು ನಮ್ಮ ಅಕ್ಕ ಇವಾಗ ಮಜ್ಜಿಗೆ ತೊಗೊಂಡು ಹೋಗ್ತಾ ಇದ್ದೀವಿ, ಕುಡ್ಕೊಂಡು ಮನೆಗೆ ಹೋಗೋದೆ. ಬನ್ನಿ ಗೈಸ್ ಫೈನಲಿ ನಾವು ಇವಾಗ ವಾಕಿಂಗ್ ಮುಗಿಸ್ಕೊಂಡು ಮಜ್ಜಿಗೆ ಕುಡ್ಕೊಂಡು ಮನೆಗೆ ಬಂದಿದ್ದೀವಿ. ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ತೊಗೊಳ್ಳೋಣ. ನಮ್ಮ ಅಣ್ಣ ಬರ್ತೀನಿ ಅಂತ ನೋಡಿ ಕುತ್ಕೊಂಡು ಊಟ ಮಾಡ್ತಾ ಇದ್ದಾನೆ, ಬರೋದು ಬಿಟ್ಬಿಟ್ಟು. ಹಾಯ್ ದೊಡ್ಡಮ್ಮ. ನಮ್ಮ ದೊಡ್ಡಮ್ಮ ಪಾಪ ಹುಷಾರಿಲ್ಲದೆ ಹಂಗೆ ಕುತ್ಕೊಂಡಿದ್ದಾರೆ. ನಮ್ಮಮ್ಮ ಇವಾಗ ವಾಕಿಂಗ್ ಮುಗಿಸ್ಕೊಂಡು ಬಂದುಬಿಟ್ಟು ಸುಸ್ತಾಗ್ಬಿಟ್ಟಿದ್ದಾರೆ. ಒಂದು 5-8 ರೌಂಡಿಗೆ ಸುಸ್ತಾಗ್ಬಿಟ್ಟಿದ್ದಾರೆ ಗೈಸ್. ಇವಾಗ ಎಲ್ಲರೂ ಮನೆಗೆ ಬಂದಿದ್ದಾಯಿತು. ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ಅಕೌಂಟ್ನ, ಮತ್ತು ಆದಷ್ಟು ಸಬ್ಸ್ಕ್ರೈಬ್ ಮಾಡಿಸಿ.
ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.